ಸನಾತನ ಭಾರತ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ಆಚಾರ್ಯತ್ರಯರಲ್ಲಿ ಶ್ರೀ ಶಂಕರಾಚಾರ್ಯರು ಮೊದಲಿಗರು. ಅದಕ್ಕೆ ಅವರನ್ನು ಆದಿಶಂಕರರು ಅಂತ ಕರೀತಾರೆ. ತಾವು ಬದುಕಿದ್ದು 32 ವರ್ಷಗಳ ಕಾಲ ಆದರೂ ಅಹಂ ಬ್ರಹ್ಮಾಸ್ಮಿ ಅಂತ ದೇಶ ಪರ್ಯಟನೆ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ಶಕ್ತಿಪೀಠಗಳನ್ನು ಸ್ಥಾಪಿಸಿದ್ದಲ್ಲದೆ ಹಲವಾರು ಕೃತಿಗಳಿಗೆ ಭಾಷ್ಯ ಬರೆದರು. ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಕೂಡ ಇವರ ರಚನೆಯೇ. ಭಜಗೋವಿಂದಂ, ಮುದಾಕರಾಕ್ತ ಮೋದಕಂ ಮೊದಲಾದ ರಚನೆಗಳನ್ನು ರಚಿಸಿದವರು ಶ್ರೀ ಶಂಕರಾಚಾರ್ಯರೇ. ಅಲ್ಲದೆ ಮೈಸೂರಿಗರಿಗೆ ಪ್ರಿಯವಾದ ಐಗಿರಿ ನಂದಿನಿ ಗೀತೆಯನ್ನು ರಚಿಸಿದವರು ಕೂಡ ಶ್ರೀ ಶಂಕರ ಭಗವತ್ಪಾದರೆ. ಅಸ್ತ್ರ ಒಂದಿದ್ರೆ ಸಾಲದು, ಶಸ್ತ್ರ ಕೂಡ ಬೇಕು ಅಂತ ನಾಗಾಸಾಧುಗಳ ಪಂಥವನ್ನು ಸ್ಥಾಪಿಸಿದವರು ಕೂಡ ಶ್ರೀ ಶಂಕರಾಚಾರ್ಯರೇ. ಇಷ್ಟೆಲ್ಲ ಸಾಧನೆ ಮಾಡಿರೋ ಶಂಕರಾಚಾರ್ಯರದು ಒಂದು ದೊಡ್ಡ ಸಾಧನೆ. ಆದರೆ ತಾಯಿಗಾಗಿ ತೋರಿದ ಪ್ರೀತಿ ಮಾತ್ರ ಮತ್ತೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಅವರ ಹುಟ್ಟೂರು ಕೇರಳದ ಕಾಲಡಿನಲ್ಲಿ ಪೂರ್ಣಾ ನದಿ ಹರಿತಾ ಇತ್ತು. ಅವರ ತಾಯಿ ಆರ್ಯಾಂಬ ಪ್ರತಿದಿನ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರು. ಒಮ್ಮೆ ಅವರ ತಾಯಿಗೆ ಹೋಗಲು ಕಷ್ಟ ಆದಾಗ ಶಂಕರಾಚಾರ್ಯರು ತಮ್ಮ ತಪಶಕ್ತಿಯಿಂದನೇ ಮನೆಯ ಬಳಿಯೇ ನದಿ ಹರಿಯಂತೆ ಮಾಡಿದ್ರು ಅಂತ ಈಗಲೂ ಹೇಳ್ತಾರೆ. ನಿನ್ನ ಕೊನೆಗಾಲದಲ್ಲಿ ಶಂಕರ ಅಂತ ನನ್ನನ್ನು ಕೂಗು, ನಾನು ಎಲ್ಲಿದ್ದರೂ ಕೂಡ ಬಂದ್ಬಿಡ್ತೀನಿ ಅಂತ ತಾಯಿ ಆರ್ಯಾಂಬೆಗೆ ಮಾತು ಕೊಟ್ಟಿರ್ತಾರೆ. ತಾಯಿ ಆರ್ಯಾಂಬ ಅಂತಿಮ ಕಾಲದಲ್ಲಿದ್ದಾಗ ಶಂಕರರು ದೂರದಲ್ಲಿದ್ದರೂ ಯೋಗ ಬಲದಿಂದ ಕಾಲಡಿಗೆ ಧಾವಿಸಿ ಬರ್ತಾರೆ. ತಾಯಿಗೆ ಮೋಕ್ಷೋಪದೇಶ ನೀಡಿ ಅವರ ಅಂತ್ಯಕ್ರಿಯೆಯನ್ನು ಸ್ವತಃ ಶಂಕರರೇ ನೆರವೇರಿಸ್ತಾರೆ. ಸನ್ಯಾಸಿಗಳಿಗೆ ಸಾಮಾನ್ಯವಾಗಿ ಗೃಹ ಕರ್ಮಗಳು ನಿಷೇಧವಿದ್ದರೂ ಶಂಕರಾಚಾರ್ಯರು ತಮ್ಮ ತಾಯಿಗೆ ನೀಡಿದ ವಚನವನ್ನು ಮಾತ್ರ ಮರೀಲಿಲ್ಲ. ಅಲ್ಲದೆ ವಿಶೇಷವಾಗಿ ಅಗಲಿದ ತಾಯಿಗೋಸ್ಕರ ಮಾತೃಪಂಚಕ ಅಂತ 5 ಶ್ಲೋಕಗಳನ್ನು ಬರೀತಾರೆ. ತಾಯಿಯ ಪ್ರಸವ ವೇದನೆಯಿಂದ ಹಿಡಿದು ಮಕ್ಕಳಿಗಾಗಿ ಪಡುವ ಕಷ್ಟವನ್ನು ಅದರಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಕೊನೆಯಲ್ಲಿ ಹೀಗೆ ಬರೀತಾರೆ: ನನ್ನನ್ನು ಮುದ್ದು, ಕಂದ, ರಾಜ, ಚಿರಂಜೀವಿಯಾಗು ಅಂತೆಲ್ಲ ಕರೆದೆ ಆ ವಾತ್ಸಲ್ಯಪೂರಿತ ಬಾಯಿಗೆ ಕೇವಲ ಒಂದು ಇಡೀ ಅಕ್ಕಿನ ಮಾತ್ರ ಹಾಕ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿಬಿಡು ಅಂತ ನೋವಿನಲ್ಲೇ ತಮ್ಮ ತಾಯಿಯ ಅಗಲಿಕೆಗಾಗಿ ಮಿಡಿತಾರೆ.